ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗೂ ಮೋದಿ ಸರ್ಕಾರದಿಂದ ಬರೋಬ್ಬರಿ 5,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು. ಇದನ್ನ ನೀವು ಎಷ್ಟೋ ಜನ ನಂಬೋದಿಲ್ಲ. ನೋಡಿ, ಇದನ್ನ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಯಾಕಂತಂದ್ರೆ ಈ ವಿಡಿಯೋ ಹಳ್ಳಿಯಲ್ಲಿ ಇರುವಂತಹ ಎಷ್ಟೋ ಜನರಿಗೆ ತಲುಪೋದಿಲ್ಲ. ಸಿಟಿಯಲ್ಲಿ ಇರುವಂತಹ ಜನರು ನೋಡಬಹುದು, ಆದರೆ ಹಳ್ಳಿಯಲ್ಲಿ ಇರುವಂತಹ ಜನರಿಗೆ ಈ ಮಾಹಿತಿ ಗೊತ್ತಾಗಬೇಕು. ಯಾಕಂತಂದ್ರೆ ಮೋದಿ ಸರ್ಕಾರದಿಂದ 5,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ನೋಡಿ, ಹಳ್ಳಿಯಲ್ಲಿ ಇರುವಂತಹ ಜನರಿಗೆ ಮಾತ್ರ ಕೊಡ್ತಾ ಇಲ್ಲ, ಎಲ್ಲಾದರೂ ಇರಲಿ, ಭಾರತದಲ್ಲಿ ಯಾವುದೇ ಒಂದು ನಗರದಲ್ಲಿ ಇರಲಿ ಅಥವಾ ಜಿಲ್ಲೆಯಲ್ಲಿ ಇರಲಿ ಅಥವಾ ಎಲ್ಲೇ ಇರಲಿ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು 5,000 ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಇದೊಂದು ಮೋದಿ ಸರ್ಕಾರದಿಂದ ಸಿಗುವಂತಹ ಒಂದು ಸ್ಕೀಮ್ ಆಗಿದೆ. ಇದರ ಬಗ್ಗೆ ಕಂಪ್ಲೀಟ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನೀವೇನಾದರೂ ಇವಾಗ 1ರಿಂದ 15ನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯದ್ದು ಪಡ್ಕೊಂಡಿದ್ದೀರಾ ಅಂತಂದ್ರೆ ಇವಾಗ ನಿಮ್ಮ ಖಾತೆಗಳಿಗೆ ಈ 16ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಬಹುದು. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಯಾರ್ಯಾರು ಸ್ಕಿಪ್ ಮಾಡಿ ನೋಡ್ತೀರಾ ಅಂತವರು ಈ ವಿಡಿಯೋನ ನೋಡಬೇಡಿ. ಯಾಕಂತಂದ್ರೆ ನೀವು ಅರ್ಧ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡ್ಬಿಟ್ಟು ಸರಿಯಾದಂತಹ ರೀತಿಯಲ್ಲಿ ನಿಮ್ಗೆ ಇದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ನೋಡಿದ್ದೇ ಕರೆ ಆದ್ರೆ ನಿಮ್ಗೆ ಈ ಹಣ ಅನ್ನೋದಾದ್ರೆ ಸಿಗುತ್ತೆ. ಅದ್ರ ಜೊತೆಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಂದೊಂದು ಚಿಕ್ಕ ರಿಕ್ವೆಸ್ಟ್. ಸ್ನೇಹಿತರೆ, ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬಹುದು. ಹಾಗೆ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ, ಈ ಒಂದು ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿ. ನೋಡಿ, ನಾನು ಯಾವುದೇ ಕಾರಣಕ್ಕೂ ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಒಂದು ಇನ್ಫಾರ್ಮೇಷನ್ ಇವಾಗ ನಾನು ಹೇಳ್ತೇನಲ್ಲ, ಈ ಒಂದು ಇನ್ಫಾರ್ಮೇಷನ್ ಎಷ್ಟೊಂದು ನಿಮಗೆ ಯೂಸ್ಫುಲ್ ಇದೆ ಅಂತಂದರೆ ನೀವೇ ಶೇರ್ ಮಾಡ್ತೀರಾ. ಓಕೆ, ಬನ್ನಿ ಇವಾಗ ಇನ್ಫಾರ್ಮೇಷನನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾನೆ. ನೋಡಿ, ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ನೋಡಿ, 16ನೇ ಕಂತಿನ ಹಣ ಇವಾಗಲೇ ನಿಮ್ಮ ಖಾತೆಗಳಿಗೆ 30,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಇವಾಗ ಬರಬೇಕಾಗಿರುವಂತಹ ಒಂದು ಹಣ ಅಂತಂದ್ರೆ ಅದು 16ನೇ ಕಂತಿನ ಹಣ ಅಂತಂದ್ರೆ ಅದು ಒಂದು ಡಿಸೆಂಬರ್ ತಿಂಗಳಿನ ಹಣವಾಗಿರುತ್ತೆ. ಈ ಡಿಸೆಂಬರ್ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಈ ಒಂದು ಡಿಸೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು. ಬಿಡುಗಡೆ ಆಗ್ಬಿಟ್ಟು ಜನವರಿಯಲ್ಲಿನೇ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗುತ್ತೆ. ಸ್ನೇಹಿತರೆ, ತಪ್ಪದೆ ಲೈಕ್ ಕೂಡ ಮಾಡಬಹುದು. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ, ತಪ್ಪದೆ ಲೈಕ್ ಮಾಡಿ. ನೋಡಿ, ಇನ್ನೊಂದೇನು ಮಾಹಿತಿಯಪ್ಪ ಅಂತಂದ್ರೆ, ಮೋದಿ ಸರ್ಕಾರದಿಂದ ನೀವು ಈ 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಕೂಡ ಪಡಿಬಹುದು. ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಒಂದು ಮೇನ್ ಅಪ್ಡೇಟ್ ಇದಾಗಿರುತ್ತೆ. ನೋಡಿ, ಇಲ್ಲಿ ಪ್ರಧಾನಮಂತ್ರಿ ಈ ಒಂದು ಯೋಜನೆ ಇದಾಗಿದೆ. ಈ ಯೋಜನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ನಿಮಗೆ ಗೊತ್ತಿಲ್ಲ. ಸೊ ಕೆಲವೊಬ್ಬರಿಗೆ ಎಲ್ಲೋ ಒಂದು 100ರಲ್ಲಿ ಒಬ್ಬ ಜನರಿಗೆ ಅಥವಾ ಇಬ್ಬ ಜನರಿಗೆ ಇದು ಮಾತ್ರ ಗೊತ್ತಿರುತ್ತೆ, ಒಬ್ಬರು ಅಥವಾ ಇಬ್ಬರಿಗೆ. ಹಾಗಾಗಿ ಇನ್ನು ಉಳಿದಿರುವಂತಹ 99 ಅಥವಾ 98 99 ಜನರಿಗೆ ಇದು 100ರಲ್ಲಿ ಗೊತ್ತಿರೋದಿಲ್ಲ. ಹಾಗಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರಧಾನಮಂತ್ರಿ ಈ ಯೋಜನೆ ಏನಪ್ಪಾ ಅಂತಂದ್ರೆ, ಇವಾಗ ಭಾರತ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಲ್ಲಿ ಕೇಂದ್ರ ಪ್ರಾಯೋಜಿತ ಪ್ರಮುಖ ಯೋಜನೆ. ಇದರಲ್ಲಿ ನೋಡಿ, ನಿಮ್ಗೆ ಬರೋಬ್ಬರಿ 6,000ವರೆಗೂ ಕೂಡ ಸಹಾಯಧನವನ್ನು ಪಡಿಬಹುದಾಗಿರುತ್ತೆ. ಈ 6,000 ರೂಪಾಯಿಯನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು. ನೋಡಿ, ಇದನ್ನು ಪ್ರತಿ ತಿಂಗಳನ್ನು ಕೊಡ್ತಾರಾ ಏನು? ಕೆಲವರು ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಹಣ ಸಿಗುತ್ತೆ ಅಂತ. ನೋಡಿ, ಅದಕ್ಕೆ ನಾನು ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋದು. ಏನಪ್ಪ ಅಂತಂದರೆ, ನಿಮಗೆ ಇದು ಪ್ರತಿ ತಿಂಗಳು ಕೂಡ ಸಿಗೋದಿಲ್ಲ. ನೋಡಿ, ಮಹಿಳೆಯರಿಗೆ ಇದನ್ನು ನೀಡಲಾಗುತ್ತದೆ. ಅಂತಂದರೆ ಯಾವ ಒಂದು ಮಹಿಳೆಯರಿಗೆ ನೀಡಲಾಗುತ್ತದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಅಪ್ ಟು 3 ಕಂತುಗಳಲ್ಲಿ ಇಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ. ಅಂತಂದರೆ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾರಾ ಅಥವಾ 5,000 ರೂಪಾಯಿ ಹಣವನ್ನು ಹಾಕ್ತಾರಾ? ಸರ್, ಎಷ್ಟು ಹಣವನ್ನು ಹಾಕ್ತಾರೆ ಸರಿಯಾಗಿ ತಿಳಿಸಿ ಅಂತ ಹೇಳೋರಿಗೆ, ನೋಡಿ, ಇವಾಗ ಮಹಿಳೆಯರು ಇರ್ತಾರೆ. ಮಹಿಳೆಯರ ಯೋಜನೆ ಇದಾಗಿದೆ. ನೋಡಿ, ಯೋಜನೆಯ ಹೆಸರು ಹೇಳಿದ್ರೆ ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಜನರಿಗೆ ಗೊತ್ತಾಗೋದಿಲ್ಲ. ಇವಾಗ ಒಂದು ಯೋಜನೆಯ ಹೆಸರನ್ನು ಹೇಳುವಂತಹ ಒಂದು ಸಮಯ. ನೋಡಿ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಇದನ್ನ ಹೇಳ್ತಾರೆ. ನೋಡಿ, ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದನ್ನ PMMVY ಅಂತಲೂ ಕೂಡ ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಸುಮಾರು 4-5 ತಿಂಗಳುಗಳಿಂದ ಹಿಂದೆ ಮಾಡಿದ್ದೆ. ನೋಡಿ, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಪ್ರಮುಖ ಯೋಜನೆ. ಇದರಲ್ಲಿ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ
ಆರ್ಥಿಕ ಬೆಂಬಲ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಡಿ ಅರ್ಹ ಗರ್ಭಿಣಿ ಮತ್ತು ಬಾಣಂತಿಯರಿಗೆ 3 ಕಂತುಗಳಲ್ಲಿ ಅಂತಂದರೆ ನೋಡಿ ನಿಮಗೆ 3 ಕಂತುಗಳಲ್ಲಿ ಹಣವನ್ನು ನೀಡ್ತಾರೆ. ಇಲ್ಲಿ 5,000 ರೂಪಾಯಿ ಹಣವನ್ನು, ಎರಡನೆಯ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಅಂತಲೇ ಹೇಳ್ಬೋದು. ನೋಡಿ ಮೊದಲನೆಯ ಒಂದು ಮಗುವಿಗೆ 5,000 ರೂಪಾಯಿ ಹಣವನ್ನು ನೀಡ್ತಾರೆ. ಎರಡನೆಯ ಮಗು ಇನ್ ಕೇಸ್ ಹೆಣ್ಣಾಗಿತ್ತು ಅಂತಂದರೆ ಅದಕ್ಕೂ ಕೂಡ ಇಲ್ಲಿ 6,000 ರೂಪಾಯಿ ಹಣವನ್ನು ಸಹಾಯಧನವಾಗಿ ನಿಮಗೆ ನೀಡ್ತಾರೆ. ಮತ್ತು ಈ ಯೋಜನೆಯು ಸರ್ಕಾರಿ ನೌಕರಿ ಮಹಿಳೆಯರಿಗೆ ಹೊರತುಪಡಿಸಿ ಎಲ್ಲ ಗರ್ಭಿಣಿಯರಿಗೆ ಕೂಡ ಅನ್ವಯವಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಹಳ್ಳಿಯಲ್ಲಿ ಇದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಆದಷ್ಟು ನಿಮ್ಮ ಹಳ್ಳಿಯಲ್ಲಿ ಯಾರಾದರೂ ರಿಲೇಷನ್ಸ್ ಇದ್ದರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡ್ಬೋದು. ನೋಡಿ ಇದರ ಒಂದು ಲಿಂಕನ್ನು ಕೆಳಗಡೆ ನಮ್ಮ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತಾನೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ. ನೋಡಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣನೂ ಕೂಡ ನಿಮಗೆ ಸದ್ಯದಲ್ಲಿಂದ ಬಿಡುಗಡೆ ಆಗ್ತಾ ಇರುವಂಥದ್ದು. ಓಕೆ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಮೆಂಟ್ ಕೂಡ ಮಾಡಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.